ಪಂಜಾಬ್ನ ಫಿರೋಜ್ಪುರದಲ್ಲಿ ಟೆನ್ಷನ್ನ ವಾತಾವರಣ ನಿರ್ಮಾಣವಾಗಿದೆ. ಫಿರೋಜ್ಪುರದಲ್ಲಿ ಪಾಕ್ ಡ್ರೋನ್ ಅಟ್ಯಾಕ್ ಆಗಿದೆ. ಒಂದು ಕುಟುಂಬದ ಮೇಲೆ ಬಿದ್ದು ಅವರು ಗಾಯಗೊಂಡಿದ್ದಾರೆ. ಕೈಫೇಮೆ ಗ್ರಾಮದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿದೆ. ಮೂವರಿಗೆ ಗಾಯವಾಗಿದೆ. ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಅವರುಗಳನ್ನ ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಕೂಡ ಕ್ವಿಕ್ ಆಗಿ ಮಾಡಲಾಗ್ತಾ ಇದೆ. ಒಂದೇ ಕುಟುಂಬದ ಮೂವರಿಗೆ ಗಂಭೀರವಾಗಿ ಗಾಯವಾಗಿದ್ದು ಸುಟ್ಟ ಗಾಯಗಳಿಂದ ಅವರು ಬಳಲ್ತಾ ಇದ್ದಾರೆ. ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಪೊಲೀಸರಿಗೂ ಕೂಡ ಅವ್ರು ಫೋನ್ ಮಾಡಿಕೊಂಡು ಇನ್ಫಾರ್ಮ್ ಮಾಡಿದ್ದಾರೆ. ಇದಾಗಿರೋದು ಪಂಜಾಬ್ನ ಫಿರೋಜ್ಪುರದಲ್ಲಿ. ನಾಗರಿಕ ನೆಲೆಗಳನ್ನ ಗುರಿಯಾಗಿಸ್ತಾ ಇದೆ ಪಾಕಿಸ್ತಾನ ಅನ್ನೋದನ್ನ ಮತ್ತೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಉಗ್ರರ ದಾಳಿಯನ್ನ ನಿರ್ನಾಮ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾರತ ಮಾಡಿದಂತಹ ಆ ಅಟ್ಯಾಕ್ ಆಪರೇಷನ್ ಸಿಂಧೂರ, ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನಾಗರಿಕ ನೆಲೆಗಳು, ಸೇನಾ ನೆಲೆಗಳನ್ನ, ಕ್ಯಾಂಪ್ಗಳನ್ನ ಧ್ವಂಸ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಪರಿಣಾಮ ನಿರಂತರವಾಗಿ ಡ್ರೋನ್ ದಾಳಿಗಳನ್ನ ನಡೆಸ್ತಾ ಇದೆ. ರಾತ್ರಿ ವೇಳೆಯಲ್ಲಿ ಈ ಅಟ್ಯಾಕ್ ಅನ್ನ ಹೆಚ್ಚೆಚ್ಚು ಮಾಡೋ ಮೂಲಕವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ನೋಡ್ತಾ ಇದೆ. ಆದ್ರೆ ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಆದ್ರೆ ಅಲ್ಲಲ್ಲಿ ಡ್ರೋನ್ಗಳು ಬಿದ್ದು ಒಂದಷ್ಟು ಡ್ಯಾಮೇಜ್ಗಳು ಕೂಡ ಆಗಿದೆ. ಅದಕ್ಕೆ ಸಂಬಂಧಿಸಿದಂತಹ ದೃಶ್ಯಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಒಂದೇ ಕುಟುಂಬದ ಮೂವರಿಗೆ ಗಾಯವಾಗಿದೆ. ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಸುಟ್ಟ ಗಾಯಗಳಾಗಿದೆ ದೇಹದ ಮೇಲೆ. ಕೆಲವೊಂದು ಅವಶೇಷಗಳು ಕೂಡ ಅಲ್ಲಿ ಲಭ್ಯವಾಗಿದೆ. ಡ್ರೋನ್ ಬಿದ್ದಂತಹ ಸ್ಪಾಟ್ನ ಆ ಒಂದು ಅವಶೇಷಗಳು. ಹೇಳಿ ಕೇಳಿ ಎಲ್ಲ ಡ್ರೋನ್ಗಳು ಕೂಡ ಟರ್ಕಿಯಿಂದ ಲಭ್ಯವಾಗಿರೋದು ಅನ್ನೋದ್ರಲ್ಲಿ ಅನುಮಾನ ಬೇಡ. ಕಾರಣ ಈಗಾಗಲೇ ಇವತ್ತು ವಿದೇಶಾಂಗ ಕಾರ್ಯದರ್ಶಿಗಳು ಪ್ರೆಸ್ ಮೀಟ್ ಅನ್ನ ಮಾಡೋ ಸಂದರ್ಭದಲ್ಲೂ ಕೂಡ ವಿವರಣೆಯನ್ನ ಕೊಟ್ಟಿದ್ರು. ಎಷ್ಟು ಡ್ರೋನ್ಗಳನ್ನ, ಎಷ್ಟು ಶೆಲ್ ದಾಳಿಗಳನ್ನ ನಡೆಸಲಾಗಿದೆ, ಎಷ್ಟು ಮಿಸೈಲ್ಗಳನ್ನ ಹಾರಿಸಲಾಗಿತ್ತು, ಇದನ್ನೆಲ್ಲ ಹೇಗೆ ವಿಫಲಗೊಳಿಸಿದ್ವಿ ಅಂತ. ಈಗಲೂ ಕೂಡ ಅದೇ ರೀತಿಯ ಕಂಟಿನ್ಯೂಡ್ ವರ್ಷನ್. ಫಿರೋಜ್ಪುರ ಮನೆ ಮೇಲೆ ಡ್ರೋನ್ ಬಿದ್ದಿದೆ. ಆ ಮನೆಯಲ್ಲಿದ್ದಂತಹ ಮೂವರಿಗೆ ಗಾಯವಾಗಿದೆ. ಡ್ರೋನ್ ದಾಳಿಯ ಹಿನ್ನೆಲೆಯಲ್ಲಿ ಸುಟ್ಟ ಗಾಯಗಳಿಗೆ ಒಳಗಾಗಿದ್ದಾರೆ ಆ ಕುಟುಂಬಸ್ಥರು. ಕೈಫೇಮೆ ಗ್ರಾಮದ ಮೇಲೆ ಪಾಕ್ ಹಾರಿಸಿದಂತಹ ಡ್ರೋನ್ ಬಿದ್ದಿದೆ. ಭಾರಿ ಸದ್ದು ಕೇಳಿದೆ. ಸೈರನ್ ಮೊಳಗ್ತಾ ಇತ್ತು. ಬ್ಲಾಕ್ಔಟ್ ಮಾಡಿದ್ರು. ಇದೆಲ್ಲದರ ನಡುವಲ್ಲೂ ಕೂಡ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ಬಿದ್ದಿದ್ರ ಪರಿಣಾಮವಾಗಿ ಆ ಇಡೀ ಕುಟುಂಬ ಇವತ್ತು ಟೆನ್ಷನ್ ಅಲ್ಲಿದೆ, ಬಳಲ್ತಾ ಇದೆ. ಆ ಒಂದು ಬೆಂಕಿ ಹೊತ್ಕೊಂಡಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರೆ ಅದನ್ನ ತಣ್ಣಗೆ ಮಾಡುವಂತಹ ಕೆಲಸವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ನಾಗರಿಕ ನೆಲೆ ಮೇಲೆ ಪಾಕಿಸ್ತಾನ ದಾಳಿ ನಡೆಸ್ತಾ ಇದೆ ಅಂತ ಹೇಳ್ತಾನೆ ಇದ್ವಿ. ಅದರ ಡ್ಯಾಮೇಜ್ಗಳನ್ನ ಆದಷ್ಟು ಕಂಟ್ರೋಲ್ ಮಾಡಿದ್ರು. ಅಲ್ಲೊಂದು ಇಲ್ಲೊಂದು ಆಗ್ತಾನೆ ಇತ್ತು. ಈಗ ಫಿರೋಜ್ಪುರದಲ್ಲಿ ಅದೇ ಆಗಿದೆ. ದಿವ್ಯಾ, ನೋಡಿ, ನಾಗರಿಕರನ್ನ ಗುರಿಯಾಗಿಸ್ಕೊಂಡು ನಿರಂತರವಾಗಿ ಪಾಕಿಸ್ತಾನ ದಾಳಿ ಮಾಡ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಅಷ್ಟೇ ಕೂಡ ನಾವು ಗಮನಿಸಿದ್ವಿ, ಕೆಲವೊಂದಿಷ್ಟು ಚರ್ಚ್ಗಳ ಮೇಲೆ, ಗುರುದ್ವಾರಗಳ ಮೇಲೆ ಮತ್ತೆ ಶಾಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿತ್ತು. ಸೊ ಈಗ ಅದರ ಮುಂದುವರೆದ ಭಾಗವಾಗಿ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಡ್ರೋನ್ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿರುವಂಥದ್ದು. ಮುಖ್ಯವಾಗಿ ಪಂಜಾಬ್ನ ಫಿರೋಜ್ಪುರ ಏನಿದೆ, ಈ ಫಿರೋಜ್ಪುರ್ನಲ್ಲಿರುವಂಥ ಗ್ರಾಮವೊಂದರ ಮೇಲೆ ಡ್ರೋನ್ ದಾಳಿಯನ್ನು ಪಾಕಿಸ್ತಾನ ಮಾಡಿದೆ. ಈ ಸಂದರ್ಭದಲ್ಲಿ ಕುಟುಂಬವೊಂದರ ಅಂದರೆ ಮನೆಯೊಂದರ ಮೇಲೆ ಡ್ರೋನ್ ದಾಳಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಕುಟುಂಬವೊಂದು ಈಗ ಗಾಯಾಳಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಈಗ ಇಡೀ ಗಾಯಾಳು ಕುಟುಂಬವನ್ನ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಗಳು ಕೂಡ ಆಗಿದಾವೆ. ಈಗ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡುವಂತ ಕೆಲಸಗಳನ್ನ ಕೂಡ ಆಗ್ತಾ ಇದಾವೆ. ಪದೇ ಕೆಲವೊಂದಿಷ್ಟು ನಿಯಮಗಳು ಅಂತ ಇರ್ತವೆ. ಆ ನಿಯಮಗಳನ್ನ ಉಲ್ಲಂಘಿಸುವಂತ ಕೆಲಸವನ್ನ ಈಗ ನಿರಂತರವಾಗಿ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು. ಆ ನಿಯಮಗಳನ್ನ ಮೀರಿ ಡ್ರೋನ್ ದಾಳಿಗಳನ್ನ ನಿರಂತರವಾಗಿ ಭಾರತದೆಡೆಗೆ ಕಳಿಸ್ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಜಮ್ಮು, ಪಂಜಾಬ್ ಮತ್ತೆ ರಾಜಸ್ಥಾನ, ಈ ಮೂರು ರಾಜ್ಯಗಳಲ್ಲೂ ಕೂಡ ಗಡಿ ಪ್ರದೇಶಗಳಿದ್ದಾವೆ. ಇಲ್ಲಿ ನಿರಂತರವಾದಂಥ ದಾಳಿಗಳನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಎಲ್ಲ ನಿಯಮಗಳನ್ನು ಮೀರಿ ನಾಗರಿಕರ ಮೇಲೆ ದಾಳಿಗಳನ್ನು ಮಾಡುವಂತಿಲ್ಲ ನಿಯಮಗಳ ಪ್ರಕಾರ. ಆ ನಿಯಮಗಳನ್ನು ಕೂಡ ಮೀರಿ ನಾಗರಿಕರ ಮೇಲೆ ಕೂಡ ದಾಳಿಗಳನ್ನು ಮುಂದುವರಿಸುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಚರ್ಚ್ ಮತ್ತು ಗುರುದ್ವಾರಗಳನ್ನು ಟಾರ್ಗೆಟ್ ಮಾಡೋ ಮೂಲಕ ಭಾರತದಲ್ಲಿರುವಂಥ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಪಾಕಿಸ್ತಾನ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಇವತ್ತು ಮುಂದುವರಿಸಿದಂತೆ ಕಾಣಿಸ್ತಾ ಇದೆ. ಈಗ ಭಾರತದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕಡೆಯೂ ಕೂಡ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅಂದ್ರೆ ಪ್ರತಿ ದಾಳಿಯನ್ನು ನಡೆಸುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ಈಗ ಅವರುಗಳಿಗೆ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಈಗ ಸದ್ಯ ಬ್ಲಾಕ್ಔಟ್ ಇದೆ. ಇಂತಹ ಸನ್ನಿವೇಶದಲ್ಲಿ ತುರ್ತಾಗಿ ಲಭ್ಯ ಆಗುತ್ತಾ? ಏನಾಗ್ತಾ ಇದೆ ಅಲ್ಲಿನ ಸಿಚುವೇಶನ್ ಫಿರೋಜ್ಪುರದ್ದು ಶಬೀರ್?
ನೋಡಿ, ಬ್ಲ್ಯಾಕ್ಔಟ್ ಇದ್ರೂ ಕೂಡ ಅಗತ್ಯ ಸೇವೆಗಳನ್ನ ಈಗೆಲ್ಲ ಕೂಡ ಸಿದ್ಧತೆಯಲ್ಲಿಡುವಂಥ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇರುವಂಥದ್ದು. ಬ್ಲ್ಯಾಕ್ಔಟ್ ಇದ್ರೂ ಕೂಡ ಎಲ್ಲ ಕಡೆಯೂ ಕೂಡ CRPFನ ಸಿಬ್ಬಂದಿಗಳು ಕೂಡ ಓಡಾಡ್ತಾ ಇರ್ತಾರೆ, ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಎಲ್ಲೇ ಲೈಟ್ಗಳು ಆನ್ ಆದರೂ ಕೂಡ ಅದನ್ನು ಆಫ್ ಮಾಡಿಸುವಂಥ ಕೆಲಸಗಳನ್ನ ಕೂಡ ಮಾಡ್ತಿರ್ತಾರೆ. ಈ ರೀತಿಯಾದಂಥ ದುರ್ಘಟನೆಗಳಾದಂಥ ಸಂದರ್ಭದಲ್ಲೂ ಕೂಡ ಕೂಡಲೇ ಅವ್ರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಗಡಿ ಪ್ರದೇಶಗಳಲ್ಲಿ ಈ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಯಾವ ಕುಟುಂಬದ ಮೇಲೆ ಏನು ಹಾನಿಯಾಗಿದೆ ಆ ಕುಟುಂಬವನ್ನು ಇಮಿಡಿಯೇಟ್ ಆಗಿ ಈಗ ರೆಸ್ಕ್ಯೂ ಮಾಡಿ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಅವರು ಸೇಫ್ ಆಗಿದ್ದಾರೆ ಅನ್ನುವಂಥದ್ದು, ಅಂದರೆ ತೀವ್ರತರದಾದಂಥ ಗಾಯಗಳಿಂದ ಅವರು ಬಳಲ್ತಾ ಇದ್ದಾರೆ, ಆದರೆ ಯಾವುದೇ ರೀತಿಯಾದಂಥ ಜೀವ ಹಾನಿಗಳಾಗುವಂಥ ಸಾಧ್ಯತೆಗಳು ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಅವ್ರನ್ನ ಈಗ ಸದ್ಯ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಬಿದ್ದರೆ ಅವ್ರನ್ನ ಮತ್ತೆ ಬೇರೆ ಆಸ್ಪತ್ರೆಗೆ ಕೂಡ ಸ್ಥಳಾಂತರಿಸುವಂಥ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಫಿರೋಜ್ಪುರ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಡ್ರೋನ್ ದಾಳಿಗಳು ಕೂಡ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಡಿಫೆನ್ಸ್ ನಮ್ಮ ಭಾರತದ ಆಂಟಿ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಅವುಗಳ ಮೂಲಕ ಡ್ರೋನ್ಗಳನ್ನು ಹೊಡೆದುರುಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಪ್ರತಿ ದಾಳಿಗೂ ಕೂಡ ಈಗ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ.